ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ರೀ. ಸೊ ಇದು ನೋಡಿರಿ ಪನ್ನೀರ್ ಭಾಜಿ ಮಾಡೀನಿ ರೀ. ಸೊ ಬೆಳಗ್ಗೆ ಹಾಲು ಒಡೆದು ಬಿಟ್ಟವ. ನಿನ್ನೆ ಹಾಲ ಇವತ್ತು ಕಸಕ್ಕೆ ಹೋಗಿ ನೋಡಿರಿ, ಫ್ರಿಜ್ನಾಗ ಇಟ್ಟಿನಿ ಅಂದ್ರೂ ಹಾಲು ಒಡೆದವ. ಅದಕ್ಕೆ ಅದನ್ನ ಪನ್ನೀರ್ ಮಾಡಿ ಇವಾಗ ಪನ್ನೀರ್ ಭಾಜಿ ಮಾಡೀನಿ ನೋಡಿರಿ. ಸ್ವಲ್ಪ ಗಟ್ಟಿಯಾಗೇ ಮಾಡೀನಿ, ಬಟ್ ಟೇಸ್ಟ್ ಅಂಕರು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಸೂಪರಾಗಿ ಸಖತ್ತಾಗೈತಿ. ಹಾಂ ಹೌದಲ್ಲ, ಯಾವಾಗ ಊಟ ಮಾಡ್ಬೇಕು ಅನ್ಸಾಕತ್ತಿತ್ತಾನ, ಅದಕ್ಕೆ ಈಗ ತಂದೆ ನೋಡಿ ಸದ್. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಲಿಂಬೆಹಣ್ಣು, ಒಂದು ಅರ್ಧ ಲಿಂಬೆಹಣ್ಣು ರೀ. ಬೆಳಗ್ಗೆ ಅರ್ಧ ಲಿಂಬೆಹಣ್ಣು ಇದ್ರಾಗ ಹಿಂಡ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ರಿ ಹಾಗೆ ಚಪಾತಿ ಮಾಡೀನಿ. ಸೊ ಇದು ದಾಲ್ ಮಾಡೀನಿ, ಹಾಗೆ ಜೀರಾ ರೈಸ್. ವಾವ್, ಅವ ಹೇಳನ್ರಿ ಮ್ಯಾಂಗೋ. ವಾವ್, ಫಸ್ಟ್ ವರ್ಷದ ಮೊದಲನೆಯ ಮಾವಿನ ಹಣ್ಣು ನಮ್ಮ ಮನೆಗೆ ಬಂದವು ರೀ ಇವತ್ತು. ಸೊ ಅವ್ರು ಬರೋ ಟೈಮಿಗೆ ನಾವೆಲ್ಲರೂ ಇಲ್ಲಿ ಕುಂತ ಎಲ್ಲ ಹಾಂ ಅಂಬೆ ಐತೆ, ಮ್ಯಾಂಗೋ ದಿಸ್ತೆ ಕನೇ ಐತಲ್ಲ. ಸೊ ಇಷ್ಟ ಐತೆ ನೋಡ್ರಿ. ಏನು ಸ್ಪೆಷಲ್ ಇಷ್ಟೆಲ್ಲ ಮಾಡ್ರ ಅಂತ ಅನ್ಕೋಬೋದು. ಸುಮ್ಮನೆ ಹಂಗೆ ಖುಷಿಯಾಗಿ ಮಾಡ್ಬೇಕು ಅನ್ಸೈತ್ರಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಬರ್ರಿಪ್ಪ ಎಲ್ಲರೂ ಕೂಡ ಊಟ ಮಾಡಕ್ಕೆ ಬರ್ರಿ ನಮ್ಮ ಮನೆಗೆ. ಜೀರಾ ರೈಸ್ ಜೊತೆಗೆ ದಾಲ್ ನೋಡ್ರಿ. ಮೊನ್ನೆನೂ ಕೂಡ ನಾವು ಇದೇ ಅಡುಗೆ ಊಟ ಮಾಡೀವಿ ಮದುವೆ ಒಳಗೆ. ಸೊ ಮನೆಗೂ ಅದೇ ಮಾಡೀನಿ ನೋಡ್ರಿ. ಮನ್ಸು ಮಾಡಿದ್ರೆ ಮದುವೆಕಿನ ಮಸ್ತಾಗಿ ಮನೆಗೂ ಮಾಡ್ಬೋದು. ಬರ್ರಿ ಈಗ ಎಲ್ಲರೂ ಊಟ ಮಾಡಮ್ಮಂತ. ನಿಮ್ಮ ಮನೆಗೆ ಏನು ಅಡುಗೆ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ನಮಗೂ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಾವೆಲ್ಲ ಊಟ ಮಾಡ್ತೀವಿ ರೀ ಮಸ್ತಾಗಿ. ಹಾಯ್ ರೀ, ನಮಸ್ಕಾರ ರೀ. ಸಾಯಂಕಾಲ ಮತ್ತು ವಿಡಿಯೋನ ಸ್ಟಾರ್ಟ್ ಅದು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ ಅಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಅದಾದ್ಮೇಲೆ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಳೋದಕ್ಕಾಗಲೇ ಇಲ್ಲ. ಇವಾಗ ಸಾಯಂಕಾಲ ಎದ್ದು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪದನ್ನೆಲ್ಲ ಹಚ್ಚಿ ಈಗ ಸ್ವಲ್ಪ ಕಡಕ್ ಚಾಯ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಚಹಾ ಕುಡಿಯೋಕೆ ಅನ್ಸತ್ತೈತಿ, ತಲೆ ಒಂದು ದಿಮ್ ಅನ್ನಕತ್ತೈತಿ. ಹಂಗಾಗಿ ಸೊ ಮಸ್ತಾಗಿ ನೀರ ಕುಡ್ಸಕತ್ತೈತಿ ಬರೇ ರೀ. ಊಟ ಕಡಿಮೆ, ನೀರ ಜಾಸ್ತಿ ಅನ್ನಂಗೆ ಆಗೈತಿ. ಹಾಗಾಗಿ ನೀರ ಕುಡ್ದು ಮತ್ತು ಒಂದು ಸ್ವಲ್ಪ ಚಹಾ ಕುಡಿದ್ರೆ ಆಯ್ತು ಅಂತೇಳಿ ಖಡಕ್ಕಾಗಿ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ಸದ್ಯಕ್ಕೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸ್ವಲ್ಪ ಯಾಕತ್ತೇಳಿ ದಿಮ್ ಅಂದಂಗೆ ಅನ್ಸಕತ್ತೈತಿ. ಅದಕ್ಕಂತೇಳಿ ಖಡಕ್ಕಾಗಿ ಚಹಾ ಮಾಡ್ಕೊಂಡು ಕೂತ್ರೆ ಆರಾಮಂತ ಅನ್ನಿಸ್ತೈತಿ. ಸೊ ಬರ್ರಿ ಸದ್ಯಕ್ಕೆ ಮಸ್ತಾಗಿ ಚಹಾ ಕುಡಿಯಮಂತ ಚಹಾ ಕುಡಿದು ಮತ್ತು ಇಲ್ಲಿ ನೋಡ್ರಿ ನಮ್ಮ ಹುಡುಗರಿಗೆ ಊಟ ಕೊಟ್ಟೀನಿ ಅನ್ನ ಸಾರು. ಆಮೇಲೆ ಡೋಕ್ಳ ಮಾಡಾಕದೀನಿ ರೀ. ಸೊ ಈಗ ಅನ್ನ ಸಾರು ಉಂಡ್ರೆ ಗಟ್ಟೆಕ್ಕಾರ. ಯಜಮಾನ್ರು ಬಂದ್ಮೇಲೆ ಬಿಸಿ ಬಿಸಿ ಡೋಕ್ಳ ಮಾಡ್ತೀನಿ ರೀ. ಮಾಡಿಟ್ರೆ ಬೇಷಾಗಲ್ಲ. ಹಾಗಾಗಿ ಎಲ್ಲಿವರೆಗೂ ಸದ್ ಮಾಡ್ತೀನಿ ಗೊತ್ತಾಗತ್ತೆ ನಿಂಗೆ. ತಿನ್ನಕತ್ರಿ ಇಬ್ಬರು ಒಂದೊಂದು ಮಾವಿನ ಹಣ್ಣು ತಿಂದಾರ್ರಿ ಆಗಳೇ. ಹಾಂ ಮತ್ತೊಂದು ಯಾವಾಗ ತಿಂದಿ? ಬಾ ಬಾಬಾ ಬಾಬು ಎಟ್ಟರ ಕಲಕರದಿಯಪ್ಪ ನೀನು. ಹೌದನು? ನಾ ಎಲ್ಲಿಗೆ ಹೋಗಿದ್ದೆ? ಆ ಒಳಗಿಂದೊಳಗೆ ಗುಳು ಮಾಡ್ಯ ನಾನು ಅಲ್ಲಿ ಮೂಲ್ಯಾಗ ಹೋಗಿ. ಲೇ ಮತ್ತೊಬ್ಬ ಅನ್ನ ನೋಡಿ ಪಪ್ಪ ಹಿಂಗೆ ಮಾಡಿದ್ರೆ ನೀ ಬೆಳಿಗ್ಗೆ ಅವ್ರ ಪಪ್ಪ ನಂಗೆ ಮಾವಿನಕಾಯಿ ತೊಗೊಂಬ, ಮಾವಿನ ಹಣ್ಣು ತೊಗೊಂಬ ಅಂತ ಹೇಳ್ಯಾರಂತ್ರಿ. ಅವರು ತಂದಾರ ಯಜಮಾನ್ರ. ಫುಲ್ಲು ಖುಷಿ. ಅವ್ರು ಆ್ಯಕ್ಚುಲಿ ಅಕ್ಷಯ ತೃತೀಯ ತನ ತರಂಗಿಲ್ಲ, ಯಾಕೋ ಚಲೋ ಸಿಕ್ಕುವಂತ. ಪಟಾಕ್ಷಿನದಿಲ್ಲದು, ಅದರದ್ದೇ ಐತಿ. ಊಟ ಮಾಡಿರಿ ಬೇಡ ಮೊದಲು ಊಟ ಮಾಡಿ. ಹಾಂ ಕಾರ್ಟೂನ್ ಹಚ್ಕೊಳ್ಳ ನಿಮ್ಗೆ. ಇವತ್ತು ಶುಕ್ರವಾರ ನೋಡ್ರಿ. ಶುಕ್ರವಾರ ದಿನ ಇದು ಲಾಗ. ಕೆಳಗಡೆ ಲಕ್ಷ್ಮೀ ಪೂಜೆ ಮಾಡ್ತಾಳೆ. ಪ್ರತಿ ಶುಕ್ರವಾರಕ್ಕೊಮ್ಮೆ ಅರ್ಶಿಣ ಕುಂಕುಮ ಕರೀತಾಳೆ. ನಾವು ಹೋದಾಗೊಮ್ಮೆ ವಿಡಿಯೋ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಇಷ್ಟೇ ರೀಸನ. ಮಕ್ಕಳು ನಾವು ಮನೆಗಿದ್ರೆ ಗಪ್ ಇರ್ತಾರೆ. ಯಾವ್ದಾರ ಮನೆಗೆ ನಾವೊಂದು 2 ನಿಮಿಷ ಹೋಗಿ ಕೂತೀವಪ್ಪ ಅಂದ್ರೆ ಭಾಳ ದಾನ್ಲಿ ಮಾಡ್ತಾರೆ ಅವ್ರ ಮನೆಗೆ ಬಂದು. ನಮ್ಗೆ ಒಂದು ಗಳಿಗೆನೂ ಕುಂದ್ರಕ್ಕೆ ಆಗಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ದಿನ ಕೊಡೋಂಗಿಲ್ಲ. ಸೊ ಅವರು ಸ್ನೇಹ ಇದ್ರೂ ಅಷ್ಟೇ. ಈಗ ಸಿಂಧುನು ಬಂದಾಳ, ಕಾರ್ಟೂನ್ ಹಚ್ಚಿ ಕೊಡ್ತೀನಿ ರೀ. ಕಾರ್ಟೂನ್ ಹಚ್ಚಿ ಇಲ್ಲೊಂದು ಸಣ್ಣದು ಮೊಬೈಲ್ ಇಡೋದು, ಒಂದು ಮೊಬೈಲ್ ಸಣ್ಣದು ಸ್ಟ್ಯಾಂಡ್ ಐತ್ರಿ. ಅವ್ರ ಕೈಯಾಗೂ ಕೊಡಲ್ಲ ನಾನು. ಹೆಂಗೆ ಮಾಡ್ತೀನಿ ಅಂತಂದ್ರೆ ನೋಡ್ರಿ, ಇದೈತೆ ನೋಡ್ರಿ. ಇದಕ್ಕೆ ಮೊಬೈಲ್ ಇಟ್ಟು ದೂರಿಂದನೇ ನೋಡ್ರಿ. ಟಿ ವಿ ಹೆಂಗೆ ನೋಡ್ತಾರಲ್ಲ ಆ ಥರ ಟಿ ವಿ ನೋಡೋ ಥರ ಇದನ್ನು ಇಟ್ಟು ಅಂದ್ರೆ ನಾ ಒಂದು 10-15 ನಿಮಿಷ ಕುಂದಿರ್ತೀನಲ್ರಿ. ಕಾರ್ಟೂನ ಒಂದು 10ರಿಂದ 20 ನಿಮಿಷದ ಒಳಗಿರುವಂತೆ ಕಾರ್ಟೂನ್ ಹಚ್ಕೊಟ್ಟು ಹೋಗ್ತೀನಿ. ನಾ ಹೋಗಿ ಬರೋಷ್ಟೊತ್ತಿಗೆ ಅದು ಮುಗ್ದಿರ್ಬೇಕು. ಈ ಥರ ಮಾಡ್ತೀನಿ ನಾನು. ಹಾಗಾಗಿ ಅಲ್ಲಿ ಹೋದಾಗ ಒಮ್ಮೆ ವಿಡಿಯೋ ತೊಗೊಳಕ್ಕಾಗಲ್ಲ ನನಗೆ. ಇವರು ಊಟ ಮಾಡಕತ್ತಾರ.
ಸೊ ಈ ಸದ್ಯಕ್ಕೆ ನೋಡಿರಿ ಟೈಮ್ ತೋರಿಸ್ತೀನಿ ನಿಮಗೆ. ಟೈಮ್ ಎಷ್ಟಾಗಿತ್ತು ಅಂತಂದ್ರೆ 9 ಗಂಟೆಗೆ 10 ನಿಮಿಷ ಕಮ್ಮಿ ಐತೆ ನೋಡ್ರಿ. 9ಕ್ಕೆ 10 ನಿಮಿಷನೇ ಕಡಿಮೆ ಐತಿ, 8 ನಿಮಿಷದು. ಸೊ ಹಾಗಾಗಿ ಈಗ ಅವರಿಗೆ ಕಾರ್ಟೂನ್ ಹಚ್ಚಿ ಕೊಡ್ತೀನಿ ರೀ. ಮೊಬೈಲ್ ಮುಟ್ಟೋದಿಲ್ಲ, ದೂರ್ಲಿಂತ ನೋಡೋದು ಏನು. ಸೊ ಈಗ ಅವ್ರಿಗೆ ಹಚ್ಕೊಟ್ಟು ಹೋಗಿ ಅರ್ಶಿನ ಕುಂಕುಮ ತೊಗೊಂಬರ್ತೀನಿ ರೀ. ಕಿರಾಣಿ ಮಾಲ್ ತೊಗೊಂಬಂದಿದ್ರು ನೋಡ್ರಿ, ಅವನ್ನ ತೆಗಿಯಕತ್ತೀನಿ ಸದ್ಯಕ್ಕೆ. ಹಂಗೆ ತೋರಿಸ್ಬಿಡ್ತೀನಿ. ಸ್ವಲ್ಪ ತೊಗೊಂಬಂದಾರಿ, ನಾನು ಮಂಡಿ ಮಾಡ್ಕೋದ ಸ್ವಲ್ಪ ತೊಗೊಂಬಂದಿದ್ನೆಲ್ಲ ಹಂಗಂತೇಳಿ. ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಇನ್ನೇಗ ನೋಡಿದ್ರಲ್ಲ, ಅದು ಈ ಕಡೆ ಚುಜಾಪುರ ಅಂಬಾಬಾಯಿ ಗೊಂದ್ಲ ಅಂತ ಹೇಳಕ್ಕೆ ಸಾಕ್ತಾರಿ. ನಮ್ಮ ಮದುವೆಗೂ ಹಾಕಿದ್ರ. ಆದ್ರೆ ಏನೋ ನಮ್ ಕಡೆ ಗೊಂದ್ಲ ಅದೆಲ್ಲ ಹಾಕಲ್ ಬಿಡ್ರಿ. ಆದ್ರ ಮನಿ ದೇವ್ರಿಗೆ ಇಷ್ಟು ಹೋಗಿ ಬರ್ತಾರ ಮದುವೆ ಆದ್ಮ್ಯಾಗ. ಅದು ಇರ್ಭದ್ರ ಅದು ಇದ್ದ ಮನಿ ದೇವ್ರ ಇರ್ಭದ್ರ ಅದು ಇತ್ತಪ್ಪ ಅಂತಂದ್ರ ಗುಗ್ಳ ಹೊಂಡಿಸ್ತಾರ್ರಿ. ಹಿರಣ್ಣನ್ ಗುಗ್ಳ ಅಂತ ಕೇಸಿ ಹೊಂಡಿಸ್ತಾರ. ಅದು ಮದುವೆಕಿನ ಮುಂಚೆಕನೆ ಈ ಕಡೆ ಈ ಭಾಗದಾಗೆಲ್ಲ ಹೆಚ್ಚಿಗೆ ಮಾಡ್ತಾರ. ಸೊ ನಿಮ್ ಕಡೆಗಿನು ಈ ತರ ಮಾಡ್ತಾರನ ಕಮೆಂಟ್ ಮಾಡಿ ಹೇಳ್ರಿ. ಇಡೀ ರಾತ್ರಿ ದೀಪ ಹಾಕ್ತಾರ್ರಿ, ಮತ್ತ ಹಾಡೋದೆಲ್ಲ ಹಾಡೋದು, ದೇವಿ ಧ್ಯಾನ ಮಾಡೋದು ಎಲ್ಲಾನು ಮಾಡ್ತಾರ ಗೊಂದ್ಲ ಅಂತಂದ್ರ. ಸೊ ಆತರ ಮಾಡ್ತಾರ ನೋಡ್ರಿ. ನಮಗೂ ಮದುವೆ ಆದ್ಮ್ಯಾಗ ಮಾಡಿದ್ರ ನಮ್ ಮೆಳಗಿ ಮ್ಯಾಗ ಹಾಕಿದ್ರಿ ಗೊಂದ್ಲನ. ವಾಡ್ಯದಾಗೆಲ್ಲ ಕೆಳಗಡೆ ಜಾಗ ಇರ್ಲಿಲ್ಲ, ಹಂಗಂತೇಳಿ ಮೆಳಗಿ ಮ್ಯಾಗ ಹಾಕಿದ್ರು. ಒಂಥರ ನನಗೂ ಅದು ಹೊಸದಂತಗೆ ಅನ್ಸಿತ್ತು. ಈ ಕಡೆ ಎಲ್ಲಾ ಭಾಗದಾಗ ಮಾಡ್ತಾರ ನೋಡ್ರಿ. ಒಂದೊಂದ್ ಕಡೆ ಒಂದೊಂದ್ ತರ ಸಂಪ್ರದಾಯಗಳು ಮಾಡ್ತಾರ. ಊಟ ಮಾಡಿದ್ರಿ? ನೀವೇನ್ ಕೆಲ್ಸ? ಈ ಕೆಲ್ಸ ಏನ್ ಮಾಡೋದು? ಏನ್ ಮಾಡ್ತೀರಿ ಕೆಲ್ಸ? ತುರ್ಸ್ಕೊಂಡದ ತಲೀರಿ ನೋಡಿ. ಮನ್ ಕುತ್ಕೊಂಡ ಏನದಾವನ ಅಂತೇಳಿ. ಏನದು ಏನಿಲ್ರಿ, ಅಲ್ಲೊಂದ್ ಸೀರೆ ಇದ್ದುವ. ಅದ ತಲೆ ತುಂಬಾ ಏನಿರ್ಬೇಕು ನೋಡೋರಿಗೆ ಬಾಳ ಖುಷಿ ರೀ. ಗಪ್ಕೊಂಡ್ರ ಆಕೆನ್ ಕಾಡಿಸ್ಬಿಡ, ನೀ ಊರಿಗೆ ಕಳಿಸ್ಬಿಡ್ತ ನೋಡ್. ಮತ್ತೆ ನೀವು ಒಬ್ಬನೇ ಕುಂದ್ರಿ ಇಲ್ಲಿ. ಕಳಿಸ್ತಿ ಊರಿಗ? ಕಳಿಸ್ಲಿ? ಕಳಿಸ್ತೀನ ಊರಿಗೆ ಬಿಟ್ಟು ಬರ್ತೀನಿ. ಅವ ನಿನ್ ಹೋಗಿ ನಿನ್ ಕಾಡ್ತಾನಿನ್ ಸುಮ್ನೆ. ಜ್ಯೋತಿ ತನಿಲ್ಲವ पाठवू गावाला नको ना, गप्प बस. तिला जेव्हा खाऊ नको. तू 2 मँगो कशाला खाल्लो रे? ನಾನು ನಮ್ಮ ಸಿಸ್ಟರ್ ಒಬ್ರು ಕಾಲ್ ಮಾಡಿದ್ರಿ. ನಾನು ಇಬ್ರು ಒಂದೊಂದು ತಗೋರಿ ತೊಳ್ಕೊಂಡಂತೆಗೆ ಸೇರಿನಿ. ಅವ್ರು ಹೂ ಅಂತೇಳಿ, ಯಾಕಂದ್ರ ಮಕ್ಳಿಗೆ ತಂದು ಕೊಟ್ಟೇನು ಪುರ್ಸತಿಗಿರಲ್ಲ ತಿನ್ಬೇಕಂತೇಳಿ. ಹಾಗಾಗಿ ಇಬ್ರು ಒಂದೊಂದು ತಗೋರಿ ಅಂತಂದನ ತಿಂತಾರ ಅವ್ರು ತೊಳ್ಕೊಂಡು. ನಾ ಒಂದ ತಿನ್ಕೋತ ಕೂತಾನ ಅಂತ ನಾ ಅಂತೀನಿ. ಗಿರಣಿ ಫಾಸ್ಟ್ ಅದ್ರಿ, ಇಂಥವ್ಕರ್ ಫಾಸ್ಟ್ ಇರ್ತೈತಿ. ಚಪಾತಿ ರೊಟ್ಟಿ ಅನ್ನ ಪಲ್ಯ ಸಾರು ಊಟ ಮಾಡಂದ್ರ ಗಿರಣಿ ಸ್ವಲ್ಪ ಸ್ಲೋ ಆಗ್ತೈತಿ. ಹಂಗಾಗಿ ಈಗಿನ ಒಂದ್ರಾಗ ಕುಂತಾಳ. ಅವ ಆಲ್ರೆಡಿ 2 ಜಡ್ದ ನೋಡ್ರಿ. ಯಾರ್ ಕೂಡ ಮಾತಾಡಕತ್ತಾಗ, ಯಾರಾದ್ರೂ ಮನಿಗ್ ಬಂದಾಗ ಮಕ್ಕಳು ತಮ್ಮ ಕೆಲ್ಸ ತಾವ್ ಸಾಧಿಸ್ಕೊಂಡ್ಬಿಡ್ತಾರ ನೋಡ್ರಿ. ಇದು ಅಡ್ಗೆ ಮನಿದ್ ನೋಡ್ರಿ. ಇಷ್ಟು ಜಾಗ, ಇಷ್ಟೇ ಜಾಗದಾಗೆ ನಮ್ ಕೆಲ್ಸ ನಡೀತಿರ್ತಾವ. ಹಂಗೆ ಮೈದಾ ಹಿಟ್ಟು ತರ್ಸಿ ನೋಡ್ರಿ. ಇನ್ನ ಬಾಳ ಮೈದಾ ಯೂಸ್ ಮಾಡಲ್ಲ. ಸೊ ಇರ್ಲಿ ಅಂತ ಹೇಳ್ಕೇಸಿ ತರಿಸ್ಕೊಂಡಿನಿ. ಅರ್ಧ ಕಿಲೋ ಮೈದಾ ತಗೊಂಡ್ಬಂದಾರ. ಆಮೇಲೆ ಅರ್ಧ ಕಿಲೋ ಕಡ್ಲಿ ಹಿಟ್ಟು ಹೇಳಿದ್ದೀನಿ ನಾನು. ಮನ್ಯಾಗ ಒಂದ್ ಸ್ವಲ್ಪ ಇತ್ತು, ಹಂಗಾಗಿ ಅರ್ಧ ಕಿಲೋನೇ ಹೇಳಿದ್ದೆ. ಅರ್ಧ ಕಿಲೋ ಇದ್ದಿಲ್ಲ ಅಂತ ಹಂಗಾಗಿ 1 ಕಿಲೋ ಪಾಕೆಟ್ ತಗೊಂಡ್ಬಂದಾರ ಕಡ್ಲಿ ಹಿಟ್ಟು. ಆಮೇಲೆ 2 ಕಿಲೋ ತೊಗರಿ ಬ್ಯಾಡ್ರಿ.
ಮೊನ್ನೆ ಸರಿಗೆ ಅರ್ಧಕ್ಕೆ ಖಾಲಿ ಅದು ರೀ. ಹೆಸರು ಬೇಳೆ ಇದ್ದು ಬಟ್ ಜಾಸ್ತಿ ನಮ್ಮ ಮನ್ಯಾಗ ತೊಗರಿ ಬೇಳೆನೆ ಸಾರು ಇಷ್ಟಪಡ್ತಾರ, ಹಂಗಾಗಿ ಹೆಚ್ಚಿಗೆ ತರ್ಸೀನಿ. ಉಳ್ದು ಅಂದ್ರೆ ಮುಂದಿನ ತಿಂಗಳು ಕಡಿಮೆ ತರ್ಸಿದ್ ಬರ್ತಂತೇಳಿ ನೋಡ್ರಿ. ನಮ್ಮ ಚಿಂತಕ ತೆಗೆದು ಕೊಡಕತ್ತ 1 ಕಿಲೋ ಶೇಂಗಾ ರೀ. ಈಗ ಆಲ್ರೆಡಿ ಸ್ವಲ್ಪ ಹುರಿದಿಟ್ಟಿನಿ. ಮತ್ತು ಚಟ್ನಿಗೆ ಸರಿ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿನಿ. ಉಂಡಿ ಇದು ಮಾಡ್ತೀನಲ್ಲ ಹಂಗಾಗಿ ಸಾಲಂಗಿ ಇಲ್ರಿ ಶೇಂಗಾ ಪುಡಿಗೆ ಅದಕ್ಕೆಲ್ಲದಕ್ಕೂ. ಕಡ್ಡಿ ಬುರ್ಜ ಅಕ್ಸಿ ನೋಡ್ರಿ. ಮಂಡಿ ಮಾಡ್ಬೇಕು ಸ್ವಲ್ಪ ತಂದಿದ್ನೆ. 1 ಪಾವು ಕಿಲೋ ಅಕ್ಷಿ ತೊಗೊಂಬಂದಾರ ಯಜಮಾನ್ರ. ಆಮೇಲೆ 1 ಕಿಲೋ ಕಡ್ಲಿ ಬೇಳೆ ನೋಡ್ರಿ. ಬಸ್ ಜಯಂತಿಗೂ ಬೇಳೆಗೆ ಹಾಕ್ಬೇಕಲ್ಲ ಕಡ್ಲಿ ಬೇಳೆ. 1 ಕಿಲೋ ಅವಲಕ್ಕಿ ತೊಗೊಂಬಂದಾರ್ರಿ. ಅವಲಕ್ಕಿ ಡೀ ಮಾಡ್ದಾಗ ತತ್ತಿ ನೋಡ್ರಿ. ನಾನು ಒಂಥರ ಅದು ಬೇಸಿನ ಆಗಂಗಿಲ್ರಿ ನನಗ. ನಿಂಗೆ ಯಾರು ತೆಗಿ ಅಂದ್ರ ಪಿಲ್ಲೆ ನೋಡಿ ಎಲ್ಲ ಚಲ್ದಿ ನೋಡಿ. ನಿನ್ ಕೆಲಸ ಹಿಂಗಿರ್ತ ನಿಂದ. ಇವು ಅವೀಜ ನೋಡ್ರಿ. ಇವು ಅವೀಜ ಧನಿಯಾ ನೋಡ್ರಿ ತರಿಸೀನಿ. ಮಗ ಇವು 5 ಕಿಲೋ ಅಕ್ಕಿ ತಂದಾರ ನೋಡ್ರಿ ಯಜಮಾನ್ರ. 5 ಕಿಲೋ ತರ್ಸಿದ್ರಿ ಇರ್ಲಿ ಅಂತೇಳಿ. ಚಲೋ ಅದಾವ ಅಕ್ಕಿ. ಜೀರಾ ರೈಸ್ ಅಂತಾರಲ್ಲ ಆ ಥರ ಅದಾವು. ಮಸ್ತ್ ಆಗತ್ತೈತ್ರಿ ಅನ್ನ. ಮಧ್ಯಾಹ್ನ ಇದೇ ಅಕ್ಕಿದೆ ಅನ್ನ ಮಾಡಿದ್ದೆ ನಾನು. ಸಖತ್ತಾಗಿತ್ತು. ಉದುರಿಗೆ ಶೇವಾಗಿತ್ತಿಲ್ಲ ಅನ್ನ. ಜೀರಾ ರೈಸ್ ಮಾಡಕ್ಕಂದ್ರೆ 1 ನಂಬರ್. 7 ಮಾಡ್ಸಿದಂಗ ಹಾಕಿದ. ಇವು ನಾಳೆಗೆ ಡಬ್ಬಿ ತೊಳೆದು ಹಾಕ್ಬಿಡ್ತೀನಿ ರೀ. ಇಷ್ಟ ತಗೊಂಬಂದಾರ ನೋಡ್ರಿ ಯಜಮಾನ್ರ. ಓದಿದ್ದು ಮನ್ ಸಾಬೂನ ಮತ್ತು ಏನೇನೋ ಎಣ್ಣೆ ಅವೆಲ್ಲ ನಾನು ಡೀ ಮಾಡ್ದಾಗ ತೊಗೊಂಬಂದೀನಿ ರೀ. ಅವಲಕ್ಕಿನ ಯಾಕೆ ತೊಗೊಳಿಲ್ಲ ಡೀ ಮಾಡ್ದಾಗಂತ. ರವಾನು ಇದ್ದು ರೀ, ಹಂಗಾಗಿ ರವ ತರಿಸ್ಲಿಲ್ಲ ನಾನು. ಬಿಡಪ್ಪು ಈ ಕಡೆ ಬಾ. ಡೀ ಮಾಡ್ದಾಗ ಒಂಥರ ಪುಡಿ 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 ಅದಂಗಾಗಿ ಮಿದ್ದದಂಗೆ ಆಗ್ಬಿಡ್ತೀರಿ ಅವಲಕ್ಕಿ. ಯಾವಾಗ ತಂದ್ರು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ಕಿರಾಣಿ ಅಂಗಡಿ ತಂದಿವಲ್ಲ ಈ ಥರ ಲೂಸ, ಅವೇನೈತಿ ಅಲ್ಲಿನೂ ಲೂಸೂ ಸಿಗ್ತಾವು, ಪ್ಯಾಕಿಂಗು ಸಿಗ್ತಾವು. ಬಟ್ ನನಗೆ ಯಾಕೋ ಅಲ್ಲಿ ಅಷ್ಟು ಇಷ್ಟ ಆಗಂಗಿಲ್ಲ. ಹಂಗಂತೇಳಿ ಹೊರಗಡೆನೇ ತರಿಸ್ತೀನಿ. ಸೊ ಇವು ಅಕ್ಕಿನೂ ನೋಡ್ರಿ ತೆಗೆದು ಇಡ್ತೀನಿ. ಇಷ್ಟೇ ಕಿರಾಣಿ ಮಾಲ್ ತಂದಾರ ನೋಡ್ರಿ. ಮೊನ್ನೆ ಸರಿಗ ಅಲ್ಲಿ ತೊಗೊಂಬಂದಿಲ್ಲ, ಹಂಗಾಗಿ ಇದು ಕಡಿಮೆ ತರಿಸಿ ನೋಡ್ರಿ. ಈಗ ನೆಕ್ಸ್ಟ್ ಟೈಮ್ ಡಿಮಾರ್ಟಿಗೆ ಹೋಗಲ್ರಿ. ಈಗ ಅನ್ಕತಾವ ಸ್ವಲ್ಪ ದಿನ. ಕಿರಾಣಿ ಮಾಲ್ ಅವರೇ ತರ್ತಾರ ನೋಡ್ರಿ. ಅಕ್ಕಿ ಚೆಲ್ಲಂಗಿಲ್ಲ. ಒಂದು ಅಕ್ಕಿ ತೊಳೆದ್ಮ್ಯಾಗ ಒಂದು ಬೊಗಣಿ ತಗೊಂಬಯ್ಯವ ಅನ್ನ ಇಡಕ್ಕ ಅನ್ನಕ್ಕಿಡಕ್ಕ. ನೀವು ಅವ್ರು ಊಟ ಮಾಡ್ಯಾರ ಆಗಲ್ಲ ಅನ್ನತ್ತಾರ. ಈಗ ಯಜಮಾನ್ರ ಪೂರ್ತಿಯಾಗಿ ಇಷ್ಟು ಇಡ್ತೀನಿ. ಡೋಕ್ಳಾ ಮಾಡ್ತೀನಿ ಸದ್ಯ. ಯಾಕ ಹೊಟ್ಟೆ ಮುರ್ದಂಗ ಹಾಕತ್ತದ್ರಿ. ಕುಳು 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 ಅನ್ನಂಗ ಹಾಕತ್ತಿತ್ತು ಹೊಟ್ಟೆ. ನೀರ ಸರಿ ಇಲ್ರಿ ಯಾಕನ ಈ ಬ್ಯಾಸ್ಗಿಗೆ ಬಾಳ. ಮತ್ತ ನೀರು ತೊಳಿತಿದಿ ಜಾಸ್ತಿ ಇದ್ರಿ. ಯಜಮಾನ್ರು ಪೂರ್ತಿಯಾಗ ಅಷ್ಟೇ ಒಂದು ತುತ್ತು ಮಾಡ್ತೀನಿ. ಚಲೋ ಅಕ್ಕಿದವ್ರಿ. ಸುಮ್ಮನೆ ಕೆಡಿಸ್ಕೊಂತ ಒಂದು ತುತ್ತು ಕಮ್ಮಿ ಒಂದು ಪರವಾಗಿಲ್ಲ. ರಾತ್ರಿ ಆಗೈತಿ ಇದಕ್ಕಂತೇಳಿ ಸ್ವಲ್ಪ ಇಡ್ತೀನಿ ರೀ. ಒಂದು ಅರ್ಧ ಕಪ್ನಷ್ಟು ಇಡ್ತೀನಿ. ಚಪಾತಿ ಅದಾವ್ರಿ. ಇನ್ನ 2 ಚಪಾತಿ ಅದಾವ್ರಿಗೆ. ಚಪಾತಿ ದಾಲ್ ಊಟ ಮಾಡ್ತಾರ. ಆಕಿ ಹೇಳ್ಬೇಡ ಅಂತೀನಿ ತಲೆ ಕೈ ಇಟ್ಕೊಬೇಡ ಅಂತೇಳಿ. ಆಕಿ ಭಾಳ ಇಷ್ಟ ರೀ ತೊಳ್ಕೊಂಬರ್ತಾ ಅಂತ. ತೊಳ್ಕೊಂಬರ್ಲಿ. ಡಬ್ಬಿ ತೊಳೆದ್ಮ್ಯಾಗ ಇದನ್ನೆಲ್ಲ ಹಾಕ್ತೀನಿ ನಾನು. ನಾನೀಗ ಢೋಕ್ಳಾ ಮಾಡಕತ್ತೀನಿ ರೀ. ಢೋಕ್ಳಾ ಮಾಡೋದಕ್ಕೆ ಮೊದಲ ಒಂದು ಕಡಾಗಿ ತೊಗೊಂಡೇನಿ ರೀ. ಆ ಕಡಾಗಿಗೆ ಏನೈತಿ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಸೊ ಅದು ಹವೆ ಒಳಗೆ ಬೇಯಿಸ್ಬೇಕು ನೋಡ್ರಿ. ಹಂಗಂತೇಳಿ ಇಲ್ಲೊಂದು ನಾನು ಈ ಥರ ಒಂದು ಸಾಚ ಇಟ್ಟೀನಿ ರೀ. ನಿಮ್ಗೆ ಬೇಕಾದ್ರೆ ನೀವು ಈಗ ಇಡ್ಲಿ ಪಾತ್ರೆ ಎಲ್ಲ ಇರ್ತಾವೆ ನೋಡ್ರಿ, ಅದ್ರೊಳಗೂ ಕೂಡ ಮಾಡ್ಕೋಬೋದಾ. ಬಟ್ ನಾನು ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊತೀನಿ ರೀ. ಹಂಗಾಗಿ ಹಿಂಗೆ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ. ಸೊ ಸ್ಟೀಲಿಂಗ್ ಕಡಾಗಿ ಇಟ್ಟೀನಿ ರೀ. ನಾನೇ ಯಾವಾಗಲೂ ಇದ್ರೊಳಗೆ ಮಾಡ್ತೀನಿ. ಈ ಥರದ್ರೊಳಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸ್ವಲ್ಪ ನೀರು ಬೆಚ್ಚಗಲ್ರಿ. ಈಗ ಹಿಟ್ಟು ರೆಡಿ ಮಾಡ್ಕೊಂಬರಂಬರ್ರಿ ಢೋಕ್ಳಾ ಮಾಡೋಕೆ. ಕಡ್ಲೆ ಹಿಟ್ಟು ತೊಗೊಂಡ್ರಿ. ಅಳತಿ ಪಳತಿ ಏನೂ ಮಾಡಿಲ್ಲ ನಾನು ಹಂಗೆ ಒಂದು ಇದ್ರೊಳಗೆ ಮಾಡಿಬಿಡ್ತೀನಿ. ಇಷ್ಟಕ್ಕಿಷ್ಟೇ ಪ್ರಮಾಣ ಅಂತ ಗೊತ್ತಾಗಲ್ಲ ನನಗೆ. ಕಣ್ಣು ಅಳತಿಲೇ ಮಾಡಿಬಿಡ್ತೀನಿ. ಇದಕ್ಕೆ ಒಂಚೂರು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೇಸಿ ಈಗ ಸ್ವಲ್ಪ ಏನೈತಿ ನೀರು ಹಾಕ್ಕೊಂಡು ಇದನ್ನ ಗಂಟು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳಮ್ರಿ. ಮೊದಲು ಒಟ್ಟು ಗಂಟು ಹೊಡಿಬೇಕ್ರಿ. ಇದು ಗಂಟು ಇತ್ತಂದ್ರೆ ಬೇಷ್ ಆಗಂಗಿಲ್ಲ. ಸೊ ಎಲ್ಲ ಗಂಟು ಹೊಡೆಯವರೆಗೂ
ಈ ಥರ ಕೈಲೇ ಮಿಕ್ಸ್ ಮಾಡ್ಕೊತೀನಿ ರೀ. ಚಮಚ ಏನೋ ತೊಗೊಳಲ್ರಿಪ್ಪ ನಾನು, ಇದ ವೈನ್ ಅಂತ ಅನ್ಸುತ್ತೆ ನನಗೆ. ಸೊ ನೋಡಿರಿ ಇದನ್ನು ಒಟ್ಟ ಗಂಟಿಲ್ಲದಂಗೆ ನೋಡಿರಿ ಈ ಥರ ಕೈಲೇನೆ ಏನೈತಿ. ಆಂಟಿ ಇಲ್ಲಿ ಕ್ಯಾಮ್ರಾದಾಗ ಹಳದಿ ಕಲರ್ ಕಾಣುತ್ತೆ. ಮತ್ತು ಇದು ಹಳದಿನೇ ಐತಲ್ಲ, ಮತ್ತು ಕಡಲೆ ಹಿಟ್ಟು ಹಳದಿನೇ ಇರುತ್ತಿಲ್ಲ, ಇದ್ರೊಳಗೆ ರಬ್ಬ್ ಕಾಣಕತ್ತೈತಿ, ಡಾರ್ಕ್ ಕಾಣಕತ್ತೈತನ. ನೋಡ್ರಿ ಸದ್ಯಕ್ಕೆ ತೀರಾ ಗಟ್ಟಿನೂ ಇಲ್ಲದೆ ತೀರಾ ಆಳಸುನೂ ಇಲ್ಲ. ಈ ಒಂದು ಇದಕ್ಕೆ ಇದನ್ನ ಕಲಸ್ಕೊಂಡು ನೋಡ್ರಿ. ಕಲಸ್ಕೊಂಡು ನೋಡ್ರಿ. ಇದಕ್ಕೆ ಈಗೇನೈತಿ, ಇದಕ್ಕೆ ಒಂದು ಪ್ಯಾಕೆಟ್ ಇನ್ನೂ ಹಾಕೊಳಕತ್ತಿ ನೋಡ್ರಿ. ಸೋಡಾ ಅಲ್ಲದ ಏನೋ. ಈಗ ಇದ್ರೊಳಗೆ ನಾನು ಮಾಡ್ತೀನಿ ರೀ. ಹಂಗಂತೇಳಿ ಇದಕ್ಕೆ ಒಂಚೂರು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಡ್ತೀನಿ ರೀ, ಅಂಟ್ಕೊಬಾರ್ದಲ್ಲ. ಅದಕ್ಕಂತೇಳಿ ಇದ್ರೊಳಗೆ ನಾನು ಹಾಕ್ತೀನಿ ರೀ ಇದನ್ನ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದು ಡೊಕ್ಕೊಳಕ್ಕೆ. ಹಂಗಂತೇಳಿ ಇದು ಸ್ವಲ್ಪ ಒಳ್ಳೆಣ್ಣೆ ಹಚ್ಚಿ ಕಲಸ್ಕೊಂಡು ಸೈಡಿಗೆ ಇಡ್ತೀನಿ ರೀ. ಇದ್ರ ಮ್ಯಾಗನೇ ಒಂಚೂರು ನೀರು ಹಾಕೋತೀನಿ. ನೋಡ್ರಿ ಇದು ಹೆಂಗೆ ಉಬ್ಬಿ ಬರ್ತೈತಿ, ಚೆಂದಾಗಿ ಇಡಿಯಮ್ಮು. ಇದು ಉಬ್ಬಿ ಬರ್ತೈತಿ ನೋಡ್ರಿ. ಇದಕ್ಕೇನೈತಿ ಕೈಲೇನೆ ಈ ಥರ ಕಲಸ್ಕೊಂಡ್ರೆ ಇದು ಹಿಟ್ಟು ಡಬಲ್ ಆಗ್ತದೆ ರೀ. ಮಸ್ತಾಗಿ ಇದು ಹಿಟ್ಟು ಡಬಲ್ ಆಗ್ತದ ನೋಡ್ರಿ. ಈ ಥರ ಡಬಲ್ ಆದ ಹಿಟ್ಟನ್ನು ಲೇಟ್ ಮಾಡಕ್ಕೆ ಹೋಗ್ಬಾರ್ದ್ರಿ, ಡೈರೆಕ್ಟಾಗಿ ತಾಟಿಗೆ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಅದಿಷ್ಟೇ ಭಾಳ ಐತಂಟಿ. ನೀವು ಎಷ್ಟು ಪ್ರಮಾಣದಾಗ ಮಾಡ್ತೀರಿ ಅದು ನಿಮಗೆ ಅಳತಿ ಮ್ಯಾಗ ಮಾಡ್ಕೋರಿ. ನಾ ಅಷ್ಟೇ ಏನು ತೊಗೊಳಂಗಿಲ್ಲ ನೋಡ್ರಿ. ಕೈ ಅಳತಿಲೆ ಮಾಡ್ಕೊಂಡ್ಬಿಡ್ತೀನಿ, ಅದೇ ಮಸ್ತ್ ಬರ್ತೈತೆ ಅಂದು. ಇಡ್ತೀರಿ? ಹಾಂ, ಅಲ್ಲೇ ನಾವು ಈ ಸದ್ಯಕ್ಕೆ ಹವಿಯೊಳಗೆ ಏನು ಇದು ಮಾಡ್ತೀವಲ್ರಿ, ಅದ್ರೊಳಗೆ ಇಟ್ಟು ಬಿಡ್ಬೇಕು ನೋಡ್ರಿ. ಮುಚ್ಚ್ರಿ. ಯಾವತ್ತು ಪಿಟ್ಟು ಹಾಕೊಂಡಿರುತ್ತೆ ಅದು ಮುಚ್ಚ್ರಿ. ಹಾಂ ಇಡ್ರಿ ನೋಡ. ಹಾಂ, ಈ ಥರ ಒಟ್ಟು ಹೊರಗೆ ಹವಾ ಬರಬಾರ್ದ್ರಿ. ಹವಾ ಬರದೇ ಇರೋ ಥರ ಮುಚ್ಬೇಕು ನೋಡ್ರಿ. ಹಾಂ, ಸ್ವಲ್ಪ ಮೀಡಿಯಮ್ ಇಡ್ರಿ. ಬಿಡ್ರಿ. ಈ ಸದ್ಯಕ್ಕೆ ಅದು ಒಂದು 10ರಿಂದ 15 ನಿಮಿಷ ಬೇಯಲ್ರಿ ಸಣ್ಣ ಉರಿಯೊಳಗೆ. ಅಲ್ಲಿವರೆಗೂ ನಾ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಎಣ್ಣೆಯಾಗ ಮೊದಲ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ನೋಡ್ರಿ ಮಸಾಲೆಗೆ. ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಬಂದೈತಿ ಇವತ್ತು, ಹಂಗಾಗಿ ಅವರೇ ಕರೆಯಕತ್ತಾರೆ ನೋಡ್ರಿ. ಆ ಕಡೆಗಿನ ಬೇಯಕತ್ತೈತ್ರಿ ನಮ್ಮ ಡೊಕ್ಳ. ಹಾಂ ಏನಂದ್ರಿ ಅವು ಮೆಣಸಿಗೆ ತೆಗಿಬೇಕ್ರಿ. ಹಾಂ, ಜೀರಿಗೆ ಸಾಸ್ಮಿ ಅವೇ ಅದಾವ. ಹಾಂ, ಇವ್ನ ಸೈಡಿಗೆ ತೆಗೆದು ಎತ್ತಿಟ್ಕೋಬೇಕು. ಹಾಂ ಸಾಕ್ರಿ. ತೆಗಿಬೇಕು ಕಡಿಗೆ. ಹ್ಞೂ, ಕಡಿಗೆ ತೆಗಿರಲ್ಲ, ನಂಗೆ ವೈನಾಗಿಲ್ಲ. ಎಳೆ ಮೆಣಸಿನ್ಕಾಯಿ ನೋಡ್ರಿ ಎಲ್ಲ ತೆಗೆದ್ರಿ. ಈಗ ಜೀರಾ ಮುರಿ ಹಾಕ್ರಿ. ಹಾಕ್ರಿ. ಹಾಂ ಹಾಕ್ರಿ, ಎಲ್ಲ ಹಾಕ್ರಿ. ಹಾಂ, ಎಳ್ಳು ಹಾಕ್ರಿ. ಹಾಕ್ರಿ ಹಾಕ್ರಿ, ಇನ್ನೊಂದು ಸ್ವಲ್ಪ ಹಾಕ್ರಿ. ಸ್ವಲ್ಪ ನೀರು ಹಾಕ್ರಿ. ಸ್ವಲ್ಪ ನೀರು ಹಾಕ್ರಿ. ಹಾಕ್ರಿ, ನೀರು ಹಾಕ್ರಿ. ಹಾಕ್ರಿ, ಬಿಡ್ರಿ. ಸಕ್ಕರೆ ಹಾಕ್ರಿ, ಒಂದು ಚಮಚ ಸಕ್ಕರೆ. ಹಾಂ, ಬಿಡ್ರಿ. ಸಕ್ಕರೆ ಹಾಕ್ರಿ. ಒಂದು ಚಮಚ ಹಾಕ್ರಿ ಸಕ್ಕರೆ. ಹಾಕ್ರಿ ಹಾಕ್ರಿ. ಹಾಕ್ರಿ ಇನ್ನೂ ಸ್ವಲ್ಪ. ಇದು ಮಸಾಲ ರೆಡಿ ಆಯ್ತು ನೋಡ್ರಿ. ನಾ ಹಸಿಮೆಣ್ಸಿನ್ಕಾಯಿನ ಸಪ್ರೇಟ್ ಕರ್ದು ಇಟ್ಕೊತೀನಿ. ಸೊ ಅದು ತೆಗೀರಿ ನೋಡ. ಇದಾಯ್ತು, ಇದು ಕೆಲಸ ಮುಗೀತಿ. ಇದು ಸಕ್ಕರೆ ಕರಗಿತ್ತಂದ್ರೆ ಮತ್ತೆ ಇನ್ನು ನೆಕ್ಸ್ಟ್ ಟೈಮ್ ಅದೇ ಮಾಡಬೇಕು. ಹಾಂ, ಚಾಕು
ಇದು ಕುದ್ದದ ಇಲ್ಲ ಚಲತ್ನಾಗ ಬೆಂದದ ಇಲ್ಲ ಅಂತೇಳಿ ನೋಡಕ್ಕೆ ಹಂಗೆ ಹಾಕ್ಬೇಡ್ದ್ರಿ ಇದು ತೊಗೋರಿ. ಆಗ್ಯದ ಬಿಡು. ಅಷ್ಟು ದೊಡ್ಡದು ತೊಗೊಂಡೈತಿ ಹೇಳೋದು ಆ ಥರ ಚುಚ್ಚಿ ನೋಡ್ಬೇಕ್ರಿ. ತಳಗ ಹಸಿ ಇತ್ತಂದ್ರೆ ಇದು ಅಂಟ್ಕೊಂತೈತ್ರಿ, ಇದು ಅಂಟ್ಕೊಂಡಿಲ್ಲ, ಕರೆಕ್ಟಾಗಿ ಬೆಂದೈತೆ ನಂಗೆ ಅರ್ಥ. ಅದು ಸೈಡಿಗೆ ತೆಗೀರಿ, ಗ್ಯಾಸ್ ಆಫ್ ಮಾಡಿರಿ. ಗ್ಯಾಸ್ ಚಲೋ ಅದು ಈ ಕಡೆ. ಈಗ ಇನ್ನೊಂದು ಇದೇ ಥರ ರೆಡಿ ಮಾಡ್ಕೊತೀನಿ ರೀ. ನೋಡ್ರಿ ಚಾಕು ತಾಟ ಅಲ್ಲೇ ನೋಡ್ರಿ ಅಲ್ಲಿ ತಾಟ್ ತೊಡ್ರಿ. ಚಾಕು ಅಲ್ಲೇ ಇರ್ಬೇಕು ನೋಡ್ಬೇ, ಸೈಡಿಗೆ ಇರ್ಬೇಕು ನೋಡು. ಅಲ್ಲಿ ತಾಟ್ ನೋಡ್ರಿ, ಅಲ್ಲಿ ನೋಡ್ರಿ ಎಣ್ಣೆ ಹಚ್ಚಿದ್ವಲ್ಲ ಅದು ಚಂದಾಗ ಬಿಡ್ತೈತ್ರಿ ಈ ಥರ. ಸೊ ಇದಕ್ಕೇನೈತಿ ಈಗ ಕಟ್ ಮಾಡತ್ತಾರೆ ಯಜಮಾನ್ರಿ. ಮಸಾಲ ಮ್ಯಾಗ ಹಾಕಿರ ಕಟ್ ಮಾಡ್ಬೋದು, ಕಟ್ ಮಾಡಿನೂ ಮ್ಯಾಗ ಮಸಾಲ ಹಾಕ್ಬೋದು. ಉದುರು ಮಾಡಿಬಿಟ್ರೆ ನೀವು ಎಷ್ಟು ಚಂದ ಸ್ಪಾಂಜಿಗೆ ಬಂದಾವಂದ್ರೆ ಚಂದ ಬರ್ತಾವ್ರಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇದಕ್ಕೆ ಹಿಟ್ಟಿನಾಗ ಒಬ್ಬೊಬ್ರು ಹಾಕಾರ ಅರ್ಶಿಣ ಪುಡಿ ಹಾಕ್ತಾರ್ರಿ, ನಾ ಅರ್ಶಿಣ ಪುಡಿ ಹಾಕಲ್ಲ. ಸಕ್ಕರೆನೂ ಹಾಕ್ತಾರೆ ಇದಕ್ಕೆ. ಸಕ್ಕರೆ ಹಾಕಿದ್ರೆ ವೈಟ್ ಕಲರ್ ಆಗ್ತಾವೆ, ಅದಕ್ಕಂತೇಳಿ ಸಕ್ಕರೆ ಹಾಕಲಿಲ್ಲ ನಾನೀಗ. ಇದ್ರೊಳಗೆ ಹಾಕೀನಿ ರೀ ಸಕ್ಕರೆನ. ಇದ್ರಾಗ ಉಪ್ಪು ಹಾಕೀನಿ ರೀ, ನಾ ಆಮೇಲೆ ಹಾಕಿದ್ನೆ. ನಾ ಉಪ್ಪು ಮರ್ತೀನಿ, ಮತ್ತು ನನಗೆ ಅರ್ಧ ಮಾಡಬೇಡ್ರಿ. ಈಗೇನೈತೆ ನೋಡ್ರಿ, ಇದು ಮಸಾಲೆ ಇರ್ತದಲ್ಲ, ಸೊ ಇದು ಮಸಾಲಾನ ಈ ಥರ ಐತ್ರಿ ಮ್ಯಾಗ ಹಾಕ್ಕೊಳೋದು ನೋಡ್ರಿ. ಡೆಕೋರೇಷನ್ ಈಗ್ರಿ ಇದು ಅಷ್ಟೇ. ಸಿಂದಕ್ಕೆ ಫ್ರಿಜ್ನಾಗ ಇದೆ ಐತೆ ನೋಡಮ್ಮ, ಏನಂದ್ರೆ ಸಾಸ್. ಇಲ್ಲಿ ನೋಡ್ರಿ ಅಲ್ಲೊಂದು ಇಲ್ಲೊಂದು ಮೆಣಸಿನ್ಕಾಯಿ ಇಟ್ಟು ಡೆಕೋರೇಷನ್ ಮಾಡಿಬಿಟ್ರೆ ಟೊಮಾಟೊ ಸಾಸ್. ಈಗ ನೋಡ್ರಿ ರುಚಿಯಾಗಿರುವಂಥ ಡೋಕ್ಲಾ ರೆಡಿ. ಇದ್ರ ಜೊತೆ ಸಾಸ್ ಹಾಕೋರಿ. ಇನ್ನೊಂದು ಬ್ಯಾಚ ಈಗ ಕುದಿಯಕ್ಕೆ ಇಟ್ಟೀನಿ ರೀ ನಾನು ಸದ್ಯಕ್ಕೆ. ಸೈಡಿಗೆ ಹಾಕ್ರಿ ಇಲ್ಲಿ. ಏನಿಲ್ಲ ಅಂದರೂ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡ್ರಿ. ಲಾಸ್ಟ್ ಟೈಮ್ ಬರೀ ಜಸ್ಟ್ ಮಾಡಿದ್ದಷ್ಟೇ ಶೇರ್ ಮಾಡಿದ್ದೆ, ರೆಸಿಪಿ ಶೇರ್ ಮಾಡಿರಲಿಲ್ಲ. ಒಬ್ರು ಸಿಸ್ಟರು ಕೇಳಿದ್ರು ಡೋಕ್ಲಾ ರೆಸಿಪಿ ನಮ್ಗೆ ತೋರಿಸ್ರಿ ಅಂತೇಳಿ. ನೋಡ್ರಿ ಮಸ್ತಾಗಿ ಟೇಸ್ಟ್ ಹಾಕೋರು ಸೇಮ್ ಹಂಗೆ ಬರ್ತಾವ್ರಿ. ಅದು ಹಿಂಗೆ ತೋರಿಸ್ರಿ, ಹಿಂಗೆ ಮೆತ್ತಗೆ ಆಗುತ್ತಲ್ಲ ಅದು ಹಿಂಗೆ ಮಾಡಿ ತೋರಿಸ್ರಿ. ಹಿಂಗೆ ಒತ್ತಿ ಇದ್ದಾರೇನ್ರಿ. ಇಲ್ಲಿ ನೋಡ್ರಿ ಸದ್ಯಕ್ಕೆ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿರ್ತಾವ ಅಂತೇಳಿ. ನೋಡ್ರಿ ಈ ಥರ ಸ್ಪಾಂಜಿ ಹೆಂಗಾಗಿರ್ತಾವೆ ನೋಡ್ರಿ, ಸಖತ್ತಾಗಿರ್ತಾವೆ. ಮ್ಯಾಗ ಕೊತ್ತಂಬರಿ ಉದುರ್ಸೀನಿ ರೀ ನಾನು. ಒಗ್ಗರಣೆಗೂ ಹಾಕೋಬೋದಾ, ಬಟ್ ನಾನೇ ಮ್ಯಾಗ ಉದುರ್ಸೀನಿ. ನಮ್ಮ ಸಿಂಧಕ್ಕೆ ಟೇಸ್ಟ್ ಹೇಳ್ತಾಳೆ ಸದ್ಯಕ್ಕೆ. ಸೂಪರ್ ಶೇಗಾ ವಾ ಸರಿ. ನಮ್ಮ ರತ್ನ ಯಾವಾಗ ಬಂದಿದ್ದಿಲ್ರಿ, ಪಿಲ್ಲೆನ್ ಜಡಿ ತೆಗಿಯಕ್ಕೆ ಬಂದಾಗ ಮಾಡಿದ್ನ್ಯಾ. ಇದೇನೇ ಇದು ಕಡ್ಲಿ ಹಿಟ್ಟು ಹಿಟ್ಟಿನ ಪಲ್ಯ ಆದಂಗೆ ಆಗೈತಲ್ಲ ಅಂದಿದ್ಲಕ್ಕಿ. ನಮ್ಮ ರತ್ನಾಕರಿ ಚಿನ್ನಿಯರ ಮಮ್ಮಿ. ಶಾಂಡ್ಗಿ ನೋಡ್ರಿ ಖಾಲಿ, ಇನ್ನೊಂದು ಸ್ವಲ್ಪ ಉಳ್ದಾವ್. ನಾಳೆಗೆ ಬಿಟ್ಟು ನಾಡ್ದು ನೋಡತನ ಡಬ್ಬಿ ಎಲ್ಲ ಖುಲ್ಲ. ಶಾಂಡ್ಗಿ ಖಲಾಸ್. ಮಸ್ತ್ ಹೊಡಕತ್ತಾರ ನೋಡ್ರಿ ಸದ್ಯಕ್ಕೆ. ಓಯ್ ಮೊಬೈಲ್ ಬಿಡು, ಮೊದಲು ತಿನ್ನೋ. ಉಪ್ಪದು ಬರೋಬ್ಬರಿ ಆಗ್ಯದ ರೀ, ಉಪ್ಪದು ಬರೋಬ್ಬರಿ ಆಗ್ಯದ. ಭಾಳ ಇಷ್ಟಪಟ್ಟು ತಿಂತಾರ್ರಿ ಇಂಥವೆಲ್ಲ ಮಾಡಿದ್ರೆ ಯಜಮಾನ್ರು. ಇವರಿಗೆ ಒಂದು ಚೇಂಜ್ ಅನ್ಸತ್ತ. ಆಗಲೇ ಅನ್ನ ಸಾರು ಉಂಡಾರಿ ಇವರು. ಈಗ ಸ್ವಲ್ಪ ಬಿಸಿ ಅನ್ನ ಹಚ್ಚಿನಿ, 2 ಚಪಾತಿ ದಾಲ ರೈಸ ಯಜಮಾನ್ರು ಊಟ ಮಾಡ್ತಾರೆ. ಡೋಕ್ಲಾ ನೋಡ್ರಿ ಈಗ ಒಂದು ಸ್ಟೆಪ್ ಆಗೈತಿ, ಇನ್ನೊಂದು ಸ್ಟೆಪ್ ತೆಗೆದ್ನಿ ಅಂದ್ರೆ ನಾನು ಸ್ವಲ್ಪ ಏನು ಹತ್ತಿದಷ್ಟು ಊಟ ಮಾಡ್ತೀನಿ ರೀ. ನೋಡ್ರಿ ಇಷ್ಟು ದಪ್ಪಾಗ್ಯಾವ. ಹಿಂಗೆ ಮೆತ್ತಮಗೆ ಹಿಂಗೆ ಮಾಡಮ್ಮ. ತಿನ್ ಸಾಸ್ ಹಚ್ಕೋ, ಸಾಸ್ ತೆಗಿಬಾರ್ದವನ್ನ, ಹಂಗ ತಿನ್ನೋ, ಏನಾಗಲ್ಲವು. ಬೇಸಿಗವ ಸೂಪರಾ. ಬಾಯಿ ತುಂಬೇದಕ್ಕಿಂದು. ಏ ಹುಡುಗ
ಇಷ್ಟಿತ್ತು ನೋಡ್ರಿ ಇವತ್ತಿನ ನಮ್ಮ ಡೈಲಿ ರೂಟೀನ. ಯಾರಾದರೂ ಟ್ರೈ ಮಾಡಿ ಹೇಳ್ರಿ. ಯಾರಿಗಾದರೂ ಇನ್ನೂ ಹೆಚ್ಚಿನ ರೀತಿಯಾಗಿ ಬೇರೆ ಥರ ಮಾಡೋರಿದ್ರು ಕಮೆಂಟ್ ಮಾಡಿ ಹೇಳ್ರಿ. ಏನಾದರೂ ಮಿಸ್ಟೇಕ್ ಆಗಿತ್ತು, ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತೇಳಿ. ನಮಗಂತೂ ಸೂಪರ್ ಆಗ್ಯಾವ ರೀ. ಸೇಮ್ ರೀ, ಇದ್ರಾಗೂ ಹಿಂಗೆ ಸಿಗ್ತಾವ ಬೇಕ್ರಿಯಾಗ. ಅರ್ಶಿಣ ಪುಡಿ ಹಾಕಿದ್ರೆ ಒಂಥರ ಗಂಟು ಆದಂಗಾಗಿ ಬೇಸಿನ ಅನ್ಸಲ್ರಿ ಅವು. ಕಲರ್ ಹಂಗೆ ಬಂದಾವಲ್ರಿ. ಬೇಕ್ರಿ ಒಳಗೆ ಬಿಸಿ ಬಿಸಿ ಮಾಡಿಕೊಡ್ತಿರ್ತಾರೆ ರೀ. ಸೇಮ್ ಟು ಸೇಮ್ ಹಂಗೆ ಆಗ್ಯಾವ. ಆದ್ರೆ ಅಲ್ಲಿ ಜೀರಿಗೆನ ಭಾಳ ಸಣ್ಣ ಸಾಸ್ಮಿ ಭಾಳ ಸಣ್ಣನೂ ಇರ್ತಾವೆ ರೀ. ಚರಿಗೆ ನೀವು ಸೈಡಿಗೆ ಇಟ್ಕೊಂಡೇನಾ? ತೊಗೊಂಬೋಗಿ ಇನ್ನೊಂದಿಷ್ಟು. ಊಟ ಎಲ್ಲ ಆಯ್ತು ನೋಡ್ರಿ ಸದ್ಯಕ್ಕೆ. ಮತ್ತೇನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಲ್ಲ. ಇದನ್ನ ಯಾಕೆ ಇಂಥ ಬ್ಯಾಸಿಯಾಗೂ ಕಟ್ಕೊಂಡಿನಪ್ಪ ಅಂತಂದ್ರೆ ಗಾಳಿ ಆದಂಗಾಗಿ ತಲೆ ಎಲ್ಲ ದಿಮ್ ಮಾಡಕತ್ತದ್ರಿ. ಅದಕ್ಕಂತೇಳಿ ಎಂಥ ಬ್ಯಾಸಿಗೆಗಾದ್ರೂ ಕಟ್ಕೊಳಿಕ್ಕಂತಂದ್ರೆ ಈಗ 4-5 ದಿನ ಆಯ್ತು ರೀ ತಲೆಗೆ ಕಟ್ಕೊಂಡೇ ಇರಲಿಲ್ಲ ನಾನು. ಸೊ ಹಾಗಾಗಿ ಕಿವಿ ಚಾಟಿ ಇಲ್ಲಲ್ಲ, ಗಾಳಿ ಹವಾ ಹೋಗ್ಕೊಂಡಂಗಾಗಿ ಒಂದು ಅಮೋನಿಯೇ ಆದಂಗೆ ಆಕತ್ತಿತ್ತು. ಅದಕ್ಕಂತೇಳಿ ಈ ಥರ ಕಟ್ಕೊಂಡ್ರೆ ಸ್ವಲ್ಪ ತಲೆ ಸುದ್ದಿತ್ತಪ್ಪ ಅಂದ್ರೆ ಎಲ್ಲ ದಿನ ಇಡೀ ಚಲೋನೇ ಹೋಗ್ತದಂತೇಳಿ ಹಾಗೇ ಇದು. ಸೊ ಇಲ್ಲಿ ನೋಡ್ರಿ, ಮೊನ್ನೆ ಇದು ಖರಾಬ್ ಆಗೈತೆ ಅಂದ್ವಲ್ಲ, ಇಲ್ಲಿಗೆ ಹಾಕಾಗ ಒಂದು ಇದು ಮನ್ನಿದೊಂದು ಪ್ಲಗ್ ಇತ್ತು ನೋಡ್ರಿ. ಅದು ಇದಕ್ಕೆ ಸೈಜ್ ಕುಂಡಿರ್ತಿದ್ದಿಲ್ಲ. ಇದೊಂದು ಹೊಸ ಪ್ಲಗ್ ತೊಗೊಂಬಂದಾರೆ ಯಜಮಾನ್ರ. ಇಲ್ಲಿ ಹಾಕ್ಯಾರ ನೋಡ್ರಿ, ಇದಿನ ಓಪನ್ ಐತಿ. ಸೊ ಈ ಬಟನ್ ಆನ್ ಮಾಡಿ ಇದಕ್ಕೆ ಅದೇನೋ ಹೇಳ್ತಾರಲ್ಲಪ್ಪ, ನೆನಪ ಬರಲ್ರಿ ನನಗೆ ಪಟ್ಟಂತ. ಈ ಥರ ಈ ಬೋರ್ಡಿಗೆ ಕೂಲರ್ದು ಪ್ಲಗ್ ಹಾಕಿದ ನೋಡ್ರಿ. ಇದ್ರದ್ದು ಅದು ಸುಟ್ಟಿತ್ತಲ್ಲ, ಅದೇ ಹೊಸ ತೊಗೊಂಬಂದಾರೆ ಯಜಮಾನ್ರು ನೋಡ್ರಿ. ಇಲ್ಲಿಂದ ಈಗ ಕೂಲರ್ ಹಚ್ಚಿದ ನೋಡ್ರಿ. ಸದ್ಯಕ್ಕೆ ಕೂಲರ್ ಚಾಲು ಅದ. ಹಂಗನೇ ಸ್ವಲ್ಪ ಗ್ಯಾಲ್ರಿ ಬಾಕಲ ಓಪನ್ ಮಾಡಿದೇವ್ರಿ. ಅಂದ್ರೆ ಕೂಲರ್ ಹಚ್ಚಿದ್ರೆ ಗಾಳಿ ಬೇಕ್ರಿ, ಸ್ವಲ್ಪ ಹೀಟೆಲ್ಲ ಹೊರಗೆ ಆಗ್ತದೆ. ಅದು ಕೂಲರ್ ಐತಂದ್ರೆ ಮನೆ ತಣ್ಣಗಂತ ಅನ್ನಿಸ್ತದ. ಇದು ಮೇನ್ ಡೋರ್ ನಮ್ಗೆ ತೆಗಿಯೋಕ್ಕಾಗಲ್ರಿ, ಹಾಗಾಗಿ ಮತ್ತು ಈ ಡೋರನ್ನು ಸ್ವಲ್ಪ ಓಪನ್ ಮಾಡಿರ್ತೀವಿ. ಗಾಳಿ ಸ್ವಲ್ಪ ಪರವಾಗಿಲ್ರಿ, ಜಾಸ್ತಿ ಕುದಿ ಅಂತಕ್ಕೆ ಸನ್ಸಂಗಿಲ್ಲ. ವಿಡಿಯೋನ ಎಂಡ್ ಮಾಡೋ ಅಂಥ ಸಮಯ ನೋಡ್ರಿ. ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ನಿಮ್ಮ ಅಣ್ಣ ಇವಾಗ ವಿಡಿಯೋದಾಗ ಬರಕತ್ತಾರ, ಮೊದಲಿನಕ್ಕಿಂತ ಇವಾಗ ಬೆಟರ. ನಿಮ್ಮ ಅಣ್ಣನ ಬಗ್ಗೆ ಅಭಿಪ್ರಾಯ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೆ ಗೊತ್ತು, ಮೊನ್ನೇನು ಜಸ್ಟ್ ಒಂದು ಫನ್ ಥರ ವಿಡಿಯೋ ಮಾಡಿದ್ವಿ, ಎಡಿಟ್ ಆ ಥರ ಮಾಡಿದ್ದೆ ನಾನು. ಸೊ ಎಲ್ಲರೂ ಇಷ್ಟಪಟ್ಟಿರಿ, ಭಾಳ ಚಂದ ಕಮೆಂಟು ಕೂಡ ಮಾಡಿರಿ, ಭಾಳ ಲೈಕ್ನು ಮಾಡಿರಿ. ಪರವಾಗಿಲ್ಲ, ಇದೇ ಥರ ಮಾಡ್ಕೊತ ಹೋರಿ. ನಿಮ್ಮ ಇಷ್ಟನೇ ನಮ್ಮ ಇಷ್ಟ ನೋಡ್ರಿ. ನಾವು ಮಾಡೋಂಥ ವಿಡಿಯೋ ನಿಮ್ಮೆಲ್ಲರಿಗೂ ಖುಷಿ ಕೊಡ್ತೈತಿ, ಟೈಮ್ ಸ್ಪೆಂಡ್ ಆಗ್ತೈತಿ, ಹ್ಯಾಪಿಯಾಗಿರ್ತೀರಿ, ಖುಷಿಯಿಂದ ವಿಡಿಯೋ ನೋಡ್ತೀರಿ ಅಂದ್ರೆ ನಮಗೂ ಭಾಳ ಸಂತೋಷ ಅಂತ ಅನ್ನಿಸ್ತೈತಿ. ಎಲ್ಲರಿಗೂ ಒಳ್ಳೇದಾಗುತ್ತಾ, ಒಂದು ದಿನ ಬಂದೇ ಬರ್ತೈತಿ ನೋಡ್ರಿ. ಯಾಕಪ್ಪ ಅಂದ್ರೆ ಹುಡುಕಿ ಆಡಿದ್ರೆ ಕಷ್ಟಪಟ್ರೆ ಆ ದೇವರನ್ನೇ ನಮ್ಗೆ ಸಿಗ್ತಾನಂತ. ಅಂಥದ್ರೊಳಗೆ ನಮಗೆ ಬೇಕಾಗಿರುವಂಥ ಲೈಫ್ ನಮಗೆ ಯಾಕೆ ಸಿಗಬಾರ್ದ್ರಿ? ಹೌದಿಲ್ರಿ? ಸತತ ಪ್ರಯತ್ನ ಮತ್ತು ನಿರಂತರ ಏನಂತ ಹೇಳ್ತಾರೆ ತಾಳ್ಮೆ, ಇದು ಒಂದಲ್ಲ ಒಂದಿನ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತೈತಿ. ಎಲ್ಲರ ಬದುಕಲ್ಲಿ ಸಂತೋಷ ಇರಲಿ. ಅಂದ್ಕೊಂಡಿರುವಂಥ ಕೆಲಸ, ಅಂದ್ಕೊಂಡಿರುವಂಥ ಲೈಫ್ ನಿಮ್ಮದು ಆಗಲಿ, ನಮ್ಮದು ಇನ್ನೂ ಒಳ್ಳೇದಾಗುವಂಥದ್ದು ಸಾಕಷ್ಟು ಇದ್ದಾವೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದೊಂದಿಗೆ ಸಿಗ್ತೀನಿ. ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಆಗಿದ್ರೆ ಅಷ್ಟೇ ಲೈಕ್ ಮಾಡಿರಿ, ಇಲ್ಲಿಕಂದ್ರೆ ಲೈಕ್ ಮಾಡೋಕ್ಕೆ ಹೋಗಬೇಡ್ರಿ. ಬಾಯ್.